ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದಿಂದ ಶುರುವಾಗಿದೆ ತೈಲ ಬಿಕ್ಕಟ್ಟು. ದಿನೇ ದಿನೇ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಭಾರೀ ಏರಿಕೆಯಾಗ್ತಾ ಇದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧವಾಗ್ತಾ ಇದೆ. ಇದರಿಂದ ದೇಶದಲ್ಲಿ ತೈಲ ಬಿಕ್ಕಟ್ಟು ಶುರುವಾಗಿದೆ. ದಿನೇ ದಿನೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗ್ತಾ ಇದೆ. ಈ ಬೆನ್ನಲ್ಲೇ ಎಲೆಕ್ಟ್ರಿಕ್ ಬೈಕ್ ಕಂಪನಿಗಳಿಗೆ ಶುರುವಾಗಿದೆ ಶುಕ್ರ ದೆಸೆ. ವಿಜಯಪುರ ಜಿಲ್ಲೆಯಲ್ಲಿ ಎಲೆಕ್ಟ್ರಿಕ್ ಬೈಕ್ ಖರೀದಿಗೆ ಜನರು ಮುಗಿಬೀಳ್ತಾ ಇದ್ದಾರೆ. ಒಂದು ತಿಂಗಳಲ್ಲಿ ಎಲೆಕ್ಟ್ರಿಕ್ ಬೈಕ್ ಮಾರಾಟ 25% ಜಾಸ್ತಿಯಾಗಿದೆ. ಎಲೆಕ್ಟ್ರಿಕ್ ಬೈಕ್ ಖರೀದಿಗಾಗಿ ಶೋರೂಮ್ಗಳಿಗೆ ನಿತ್ಯ 50ರಿಂದ 70 ಕರೆಗಳು ಬರ್ತಾ ಇದೆ. ಕಡಿಮೆ ತೈಲ ಬಳಕೆಗೆ ಮೋದಿ ಕರೆ ನೀಡಿದ್ರು. ಅದಾದ ಬಳಿಕ ಎಲೆಕ್ಟ್ರಿಕ್ ಬೈಕ್ಗಳನ್ನು ಉಪಯೋಗಿಸಿ ಅನ್ನೋದಾಗಿ ಕೂಡ ಹೇಳಿದ್ರು. ಅದಾದ ನಂತರದಲ್ಲಿ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ಗಳಿಗೆ ಜನರ ವಿಸಿಟ್ ಕಾಲ್ಗಳು ಹೆಚ್ಚಾಗ್ತಾ ಇದೆ. ಕೊಂಡುಕೊಳ್ಳೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಒಂದು ರೀತಿ ಎಲೆಕ್ಟ್ರಿಕ್ ಬೈಕ್ ಮಾರಾಟ ಮಳಿಗೆಗಳಿಗೆ ಜಾಕ್ ಪಾಟ್ ಅಂತಾನೆ ಹೇಳಬಹುದು. ಪ್ರಧಾನಿ ನರೇಂದ್ರ ಮೋದಿ ಅವರು ತೈಲವನ್ನು ಅತಿ ಕಡಿಮೆಯಾಗಿ ಬಳಕೆ ಮಾಡಿ ಎಲೆಕ್ಟ್ರಿಕ್ ವಾಹನಗಳ ಮೇಲೆ ಭರವಸೆ ಇಡುವಂಥದ್ದು, ಅಂದರೆ ಈ ರೀತಿಯಾಗೆಲ್ಲ ಒಂದಿಷ್ಟು ಕರೆಯನ್ನು ಕೊಟ್ಟಿದ್ರು. ಈಗ ಏನಂತಂದರೆ ಆ ನಿಟ್ಟಿನಲ್ಲಿ ನೋಡೋದಾದರೆ ಎಲೆಕ್ಟ್ರಿಕ್ ಬೈಕ್ಗಳಿಗೆ ಭಾರಿ ಬೇಡಿಕೆ ಶುರುವಾಗಿದೆ ವಿಜಯಪುರದಲ್ಲಿ. ಅಂದರೆ ಈ ಶೋರೂಮ್ಗಳಿಗೆ ಜನ ಬರ್ತಾ ಇದ್ದಾರೆ, ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಆ ಬೇಡಿಕೆಯನ್ನು ಪೂರೈಸೋದಕ್ಕೂ ಕೂಡ ಶೋರೂಮ್ ಮಾಲಕರಿಗೆ ಆಗ್ತಾ ಇಲ್ಲ. ಆ ರೀತಿಯಂಥ ಪರಿಸ್ಥಿತಿ ಈಗ ವಿಜಯಪುರದಲ್ಲಿ ನಿರ್ಮಾಣ ಆಗಿದೆ. ನನಗೆ ವಿಜಯಪುರದ ವೀಡಾ ಶೋರೂಮ್ನಲ್ಲಿದ್ದೀನಿ. ಇಲ್ಲಿ ಏನಂದ್ರೆ ಎಲೆಕ್ಟ್ರಿಕ್ ಬೈಕ್ಗಳ ಸೇಲ್ ಆಗುತ್ತೆ. ಸರ್, ಎಲೆಕ್ಟ್ರಿಕ್ ಬೈಕ್ ಅಂತ ಹೇಳಿದ್ರೆ ಜನ ಹೆಂಗೆ ಮುಗಿ ಬೀಳತ್ತಾರೆ ಮತ್ತು ಮೋದಿ ಅವರು ಕೊಟ್ಟಂಥ ಕರೆಗೆ ಹೆಂಗೆ ಇಲ್ಲಿ ಸ್ಪಂದನೆಗಳೆಲ್ಲ ಸಿಗುತ್ತೆ? ಸರ್, ಇದು ಇಲೆಕ್ಟ್ರಿಕ್ ಬೈಕದ ನಾವು ಈಗ ತಾನೇ ನೋಡ್ತಾ ಇರೋದು. ಮೋದಿಯವರು ಕರೆ ಕೊಡೋಕ್ಕಿಂತ ಮೊದಲು ಏನು ಇಲೆಕ್ಟ್ರಿಕ್ ಬೈಕ್ಗೆ ಡಿಮಾಂಡ್ ಇತ್ತು, ಆದರೆ ಮೋದಿ ಅವರು ಕರೆ ಕೊಟ್ಟಿಂದಾಗಡೆ ಏನು ಬೈಕಿಗೆ ಡಿಮಾಂಡ್ ಬಂದಿದೆ, ಇದು ಹೆಚ್ಚಿಗೆ ಡಿಮಾಂಡ್ ಆಗಿದೆ. ಈಗ ಶೇಕಡ ಎಷ್ಟರಷ್ಟು ಅನ್ಕೋಬೋದು ಸರ್? ನಾನು ಲೆಕ್ಕದಿಂದ ಶೇಕಡ ಒಂದು 25% ಕಸ್ಟಮರ್ ಈ ಕಡೆ ಹೊಳ್ಬಿಟ್ಟಾರ್ರಿ. ಬಂದು ವೆಹಿಕಲ್ಗಳು ಟ್ರಯಲ್ ತಗೋತಾ ಇದ್ದಾರೆ, ಇಂಕ್ವೈರಿ ಮಾಡ್ತಾ ಇದ್ದಾರೆ. ಬಟ್ ನಾವು ಅವ್ರ ಡಿಮಾಂಡಕ್ಕೆ ಪೂರೈಸೋಕ್ಕೆ ಆಗ್ತಾ ಇಲ್ಲ. ಯಾಕಂತಂದ್ರೆ ಸಪ್ಲೈ ವರ್ಸಸ್ ಡಿಮಾಂಡ್ ಈಗ ಕಡಿಮೆ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಸಪ್ಲೈ ಹೆಂಗೆ ಡಿಮಾಂಡ್ ಅದ ಆ ಪ್ರಕಾರ ಇಲ್ಲ. ನನಗೆ 3 ದಿವಸನಲ್ಲೇ ನಾನು 8 ಬೈಕವನ್ನು ಡಿಲಿವರಿ ಕೊಟ್ಟಿದ್ದೀನಿ. ಇದರದ ನನಗೆ ಕನಿಷ್ಠ ಈ 8 ಬೈಕ್ ಡಿಲಿವರಿ ಕೊಡಬೇಕಾಗಿತ್ತಂದ್ರೆ ನನ್ನಲ್ಲಿ ಒಂದು 50 ಗಾಡಿ ಇಂಕ್ವೈರಿ ಆಗಿ ನಾನು 8 ಗಾಡಿ ಡಿಲಿವರಿ ಕೊಟ್ಟಿದ್ದೀನಿ. ಅದರ್ ಕಸ್ಟಮರ್ಸ್ ಆರ್ ಸ್ಟಿಲ್ ವೇಟಿಂಗ್. ಕೆಲವು ಮಂದಿಗೆ ಕಲರ್ ಸಲಾಗಿ ವೇಟ್ ಮಾಡ್ತಾ ಇದ್ದಾರೆ, ಕೆಲವು ಮಂದಿ ಫೈನಾನ್ಸ್ ಸಲಾಗಿ ವೇಟ್ ಮಾಡ್ತಾ ಇದ್ದಾರೆ, ಕೆಲವು ಮಂದಿ ಇನ್ನೂ ಡಿಸಿಷನ್ ತೊಗೊಳಕ್ಕೆ ಹಿಂದೆ ಮುಂದೆ ನೋಡಿದ್ದಾರೆ. ಈ ಮೊದಲು ಅಂದರೆ ಈ ತೈಲ ಬಿಕ್ಕಟ್ಟು ಶುರುವಾಗೋಕ್ಕಿಂತ ಮುಂಚೆ ಈ ಪೆಟ್ರೋಲ್ ದರ ಏರಿಕೆ ಆಗಿರ್ಬೋದು, ಇದಕ್ಕಿಂತ ಮುಂಚೆ ಎನ್ಕ್ವೈರಿಗಳು ಎಷ್ಟು ಬರ್ತಾ ಇದ್ವು ಸರ್? ಈಗ ಅದು ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿದೆ ಸರ್ ಎನ್ಕ್ವೈರಿ ಎಲೆಕ್ಟ್ರಿಕ್ ಬೈಕ್ಗಾಗಿ? ಸರ್, ಅರ್ಲಿಯರ್ ಇಂಕ್ವೈರಿ ಒಂದು ದಿವಸಕ್ಕೆ 1 ಅಥವಾ 2 ಆಗ್ತಿತ್ತು. ಬಟ್ ಇದು ನಾನು ಈಗ ನೋಡ್ತಾ ಇರೋದು, ಇದು ನರೇಂದ್ರ ಮೋದಿ ಅವರು ಏನು ಕರೆ ಕೊಟ್ಟಿದ್ದಾರೆ ಅಲ್ಲಿದಿಂದ ಅರೌಂಡ್ ಇವತ್ತು ನನ್ನ ಮಾರ್ಕೆಟ್ ಶೇರ್ನಲ್ಲೇ ನಾನು ನೋಡಿದ್ರೆ ಇಂಕ್ವೈರಿ ವರ್ಸಸ್ ನಾನು ನೋಡಿದ್ರೆ ಒಂದು 25% ಮಾರ್ಕೆಟ್ನಲ್ಲೇ ಇಲೆಕ್ಟ್ರಿಕ್ ವೆಹಿಕಲ್ಗೆ ಇಂಕ್ವೈರಿ ಬೆಳೆದಿದೆ. ಈ ಪೆಟ್ರೋಲ್ ದರ ನೋಡ್ತಾ ಸರ್ ದಿನ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸರ್. ಹಂಗೆ ನೋಡೋದಾದರೆ ಇನ್ನೂ ಎಷ್ಟು ಬೇಡಿಕೆ ಹೆಚ್ಚಾಗ್ಬೋದು ಅನಿಸುತ್ತೆ ಸರ್ ಎಲೆಕ್ಟ್ರಿಕ್ ಬೈಕ್ಗಳಿಗಾಗಿ, ಎಲೆಕ್ಟ್ರಿಕ್ ಮೇಲೆ ಅವಲಂಬಿತವಾಗುವಂಥದ್ದು? ಸರ್, ಈಗ ಮುಂದೆ ಬರುವಂಥ ಸಿಚುವೇಶನ್, ಇದು ಕಳೆದ 1 ವರ್ಷ ಇದು ಇದೇ ಸಿಚುವೇಶನ್ ನಡೆಯೋದು ಅನ್ನಿಸ್ತಾ ಇದೆ. ಈ ಸಿಚುವೇಶನ್ ಸಲಾಗ ಪ್ರತಿಯೊಂದು ಮನೆಯಲ್ಲೇ ಒಂದರ ಇಲೆಕ್ಟ್ರಿಕ್ ಗಾಡಿ ಹೋಗುವಂಥದ್ದು ನನ್ನ ಅಂದಾಜಿದೆ. ಪ್ರತಿಯೊಂದು ಮನೆಯಲ್ಲೇ ಈಗ ಒಂದು ಗಾಡಿ ಇಲೆಕ್ಟ್ರಿಕ್ ಆಗೇ ಆಗ್ತದೆ. ಅಷ್ಟು ಡಿಮಾಂಡ್ ನಮಗೆ ಬರ್ಬೋದು. ಎಸ್, ನಾವು ಕೂಡ ಕೇಳ್ತಾ ಇದ್ದೀವಿ. ತೈಲ ಬಿಕ್ಕಟ್ಟು ಶುರುವಾದ ಬಳಿಕ ಮತ್ತೊಂದು ಕಡೆಗೆ ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟ ಬಳಿಕ ಇನ್ನೊಂದು ಕಡೆಗೆ ಈ ಪೆಟ್ರೋಲ್ ದರ ಹೆಚ್ಚಳ ಆಗ್ತಾ ಹೋಗ್ತಾ ಇದೆ. ಈ ಬಳಿಕ ಏನಂತಂದರೆ ಈಗ ಈ ಎಲೆಕ್ಟ್ರಿಕ್ ಬೈಕ್ಗಳಿಗೆ ಭಾರಿ ಬೇಡಿಕೆ ಶುರುವಾಗಿರುವಂಥದ್ದು. ಅದರಲ್ಲೂ ಸಹ ಕಳೆದ ಒಂದೇ ಒಂದು ತಿಂಗಳಲ್ಲಿ ಶೇಕಡ 25% ಏನಂದರೆ ಇಲ್ಲಿ ಬೇಡಿಕೆ ಶುರುವಾಗಿರುವಂಥದ್ದು. ಮತ್ತೊಂದು ಕಡೆ ಇನ್ನು ಮುಂದಿನ ದಿನಮಾನಗಳಲ್ಲೂ ಸಹ ಮನೆಗೆ ಒಂದೊಂದು ಎಲೆಕ್ಟ್ರಿಕ್ ಬೈಕ್ ರೀತಿಯಲ್ಲಿ ಅಂತಂದರೆ ಪರಿಸ್ಥಿತಿ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಈಗ ಈ ಶೋರೂಮ್ನ ಮಾಲೀಕರು ಕೊಟ್ಟಿರುವಂಥದ್ದು. ವಿಜಯಪುರ ಕನ್ನಡ ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.